ನೇತ್ರ ನೇತ್ರ ಹಾಂ ಹೇಳಿ ಅತ್ತೆ. ನಿನ್ನೆ ಆಕಿ ಮಾನಸಿ ಬಂದು ನಿನ್ನ ಬಲ್ಲಿ ಎಲ್ಲ ನನ್ನ ಮೇಲೆ ಮತ್ತು ನನ್ನ ಮಗಳ ಮೇಲೆಲ್ಲ ಚಾಡಿ ಹೇಳಿರೋದು ನಿಜ ಹೌದಿಲ್ಲ? ಹಾಂ ಇವಾಗ ಆಕಿ ಏನೇನು ಹೇಳಿದಾಳ, ಇವಾಗ ಆಕಿ ಗಂಡನ ಮುಂದೆನೇ ಹೇಳು. ಹಾಂ ಆಕಿ ನಾನೇನು ಹೇಳಿಲ್ಲ ಅಂತ ನಾನು ಕೂಡ ವಾದ ಮಾಡಕ್ಕೆ ಹೊಂತಾಳ. ಅದು ನಿನ್ನ ಮುಂದೆ ಏನೇನು ಹೇಳ ಅದನ್ನು ನೀನು ಹೇಳ್ಬೇಕು ಇವಾಗ. ಯಾಕಮ್ಮ ಯಾಕೆ ಒಂಥರ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ನೀನೇನು ಭಯ ಪಟ್ಕೊಳಕ್ಕೆ ಹೋಗ್ಬೇಡ, ನಾನಿದ್ದೀನಿ. ಅವಳು ಕಣ್ಣೆಲ್ಲ ಕಂತ್ರಿ ಬುದ್ಧಿಗಳೆಲ್ಲ ಗೊತ್ತು ನನಗೆ. ಹಾಂ ನೀನು ಅವಳು ಏನು ಹೇಳಿದಾಳೋ ಹಂಗೆ ಹೇಳು. ಅದು ಯಾರು ಏನು ಮಾಡ್ತಾರೋ ನಾನು ನೋಡ್ತೀನಿ, ನಿನ್ನ ಸಪೋರ್ಟಿಗೆ ನಾನು ಇರ್ತೀನಿ. ಅವಳು ಏನು ಹೇಳಿದಾಳೆ ಎಲ್ಲ ಹೇಳು ನನ್ನ ಜೊತೆ ಇವಾಗ. ಹಾಂ ಆಯ್ತತ್ತೆ ಹೇಳ್ತೀನಿ, ಆದರೆ ಇವಾಗೇ ಹೇಳಬೇಕಾ? ಯಾಕತ್ತೆ ಏನಾಯಿತು? ಜಗಳ ಏನಾದರೂ ಮಾಡ್ಕೊಂಡ್ರಾ? ಅದು ಇರಲಿ, ನೀನು ಮೊದಲು ಅವಳು ಹೇಳಿರೋದು ನಿಜ ಅಲ್ಲ, ನೀನು ಅದನ್ನ ಹೇಳು, ಆಮೇಲೆ ಮಾಡ್ತೀನಿ ನಾನು. ಸರಿ ಅತ್ತೆ ಆಯಿತು. ಏ ಮಾನ್ಸಿ, ಏ ಶರತ, ಬರೋ ಇಲ್ಲೇ ಹಾಲಲ್ಲಿ. ಏನಮ್ಮ ಇದೆಲ್ಲ ಮನೆಯಲ್ಲಿ ಯಾವಾಗೂ ಇದು ಏನಮ್ಮ ಪಂಚಾಯಿತಿ? ಅಂದಿರೋದು ನಿನ್ನ ಹೆಂಡತಿ ಅಲ್ಲ, ಅದಕ್ಕೆ ನೀನು ಹಿಂಗೆ ಮಾತಾಡ್ತಾ ಇರೋದು. ಅನ್ಸ್ಕೊಂಡಿರೋದು ನಾನು ನನ್ನ ಮಗಳು. ನಿನಗೇನಾದ್ರು ನೋಯ್ಬೇಕೇನೋ? ನಿನಗೇನೋ ನೋಯಲ್ಲ, ಅನ್ಸ್ಕೊಂಡಿರೋದು ನಾವು, ಅದಕ್ಕೆ ಅದು. ಅಯ್ಯೋ ಅದೇನಾದರೂ ಮಾಡ್ಕೊಳ್ರಮ್ಮ, ನಾನು ಏನು ಮಾತಾಡಲ್ಲ. ಸುಮ್ಮನೆ ಇದನ್ನ ಯಾವುದೋ ಚಿಕ್ಕ ಪುಟ್ಟದನ್ನೆಲ್ಲ ದೊಡ್ಡದು ಮಾಡ್ತಾ ಇದ್ದೀರಾ? ಬಿಡಮ್ಮ ಅಂತ ನಿನ್ನೆಯಿಂದ ಹೇಳ್ತಾ ಇದ್ರೆ ನೀನೇನು ಕೇಳೋ ರೀತಿಯಲ್ಲಿ ಇಲ್ಲ. ಆಯ್ತಮ್ಮ, ಅದೇನು ಕೇಳ್ಕೊತೀಯ ಕೇಳ್ಕೊ. ಏ ಮಾನ್ಸಿ, ಏನು ನಿನ್ನ ಬೊಗಳಿದ್ದು? ನಾನೇನು ಹೇಳಿಲ್ಲ, ನಾನು ಹಂಗೇನು ಹೇಳಿಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳಿದೆ ತಾನೇ? ಇವಾಗ ನೇತ್ರನೇ ಹೇಳ್ತಾಳೆ, ಕೇಳಿಸ್ಕೊ ನೀನೇನು ಹೇಳಿದೀಯ ಅಂತ. ಆಯಿತು, ನಾನೇನು ಹೇಳಿಲ್ಲ ಅಂದಮೇಲೆ ನನಗೆ ಯಾಕತ್ತೆ ಭಯ? ನಾನೇನು ಹೇಳಿದ್ದೀನಿ ನಾನೇ ಕೇಳ್ತೀನಿ ರೀ ನಿಮ್ಮ ಎದುರುಗಡೆನೆ. ನೇತ್ರಕ್ಕ, ನಿನ್ನೆ ನಾನು ನಿಮ್ಮ ಜೊತೆ ಏನಂತ ಹೇಳಿದ್ದೀನಿ? ನಾನು ರಾಣಿ ಅಕ್ಕರ ಬಗ್ಗೆ, ಅತ್ತೆಯವ್ರ ಬಗ್ಗೆ ನಾನೇನಂತ ಹೇಳಿದ್ದೀನಿ ಹೇಳಿ ಒಂದು ಸ್ವಲ್ಪ ಇವ್ರಿಗೆ. ಹೇಳ್ದಲ್ಲಮ್ಮ ಮನಸ, ಅತ್ತೆಯವರು ನನಗಿಷ್ಟು ಕಾಟ ಕೊಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ರಾಣಿ ಅಕ್ಕ ಪ್ರೆಗ್ನೆಂಟ್ ಒಂದು ನೆಪ ಹೇಳ್ಕೊಂಡು ಮನೇಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲ ಕೆಲಸ ನನ್ನ ಕೈಯಲ್ಲೇ ಮಾಡಿಸ್ತಾಳೆ. ಒಂದು ಕೆಲಸ ಆ ಕಡೆ ಕಡ್ಡಿ ತೆಗೆದು ಈ ಕಡೆ ಹಾಕೋದಿಲ್ಲ, ಎಲ್ಲ ನೀರಿಂದ ಹಿಡಿದು ಎಲ್ಲನೂ ಇದಲ್ಲಿಗೆ ಸಪ್ಲೈ ಮಾಡಬೇಕು ಅಂತೆಲ್ಲ ನೀನು ಹೇಳಿದೆ ತಾನೇ ನನಗೆ ನಿನ್ನೆ? ನಾನು ಯಾವಾಗಕ್ಕ ಇವೆಲ್ಲ ನಿಮ್ಮ ಹತ್ರ ಹೇಳಿದ್ದೀನಿ? ಯಾಕಕ್ಕ ನೀವು ಹಿಂಗೆಲ್ಲ ಸುಳ್ಳು ತಂದಿಟ್ಟು ತಮಾಷೆ ನೋಡ್ತಾ ಇದ್ದೀರಾ? ಏನು ಹೇಳ್ತಾ ಇದ್ದೀರಾ ನೀವು ನನ್ನ ಹತ್ರ ಏನು ಹೇಳಿದ್ರಿ? ನೀನೇ ಅದಕ್ಕೆಲ್ಲ ಒಬ್ಬಳೇ ಕೆಲಸ ಮಾಡ್ತೀಯಾ? ಅವ್ರಿಗೂ ಹೇಳು, ಯಾಕೆ ನೀನು ಬುದ್ಧಿ ಇಲ್ಲ ನೀವು ನನಗೆ ಹೇಳಿಬಿಟ್ಟು ಇವಾಗ ಇವ್ರ ಹತ್ರ ಬಂದ್ಬಿಟ್ಟು ಹಿಂಗೆ ಹೇಳ್ತೀರಲ್ಲ ಅಕ್ಕ, ಇದು ಸರಿನಾ? ಏನು ಮಾತಾಡ್ತಿದ್ಯಾ ಮಾನ್ಸ? ನಾನು ಯಾಕೆ ತಂದಿಟ್ಟು ತಮಾಷೆ ನೋಡ್ತಾ ಇದ್ದೀನಿ? ನೀನು ತಾನೇ ಅವೆಲ್ಲ ಹೇಳಿದ್ದು ನನಗೆ ನಿನ್ನೆ ಬಂದು. ಅದನ್ನು ನಾನು ಅವ್ರಿಗೂ ಕೇಳಿದ್ದು, ಯಾಕೆ ಪಾಪ ಹುಡುಗಿ ನಂಗೆ ಗೋಳೊಯ್ಕೊಂತೀರಾ, ಹಿಂಗೆಲ್ಲ ಮಾಡ್ತೀರಂತ ರಾಣಿ, ಇದೆಲ್ಲ ತಪ್ಪಲ್ಲ ಅಂತ ನಾನು ಹೋಗಿ ಹೇಳಿದ್ದೀನಿ. ನಾನು ನಿನ್ನ ಪರವಾಗಿ ಹೋಗಿ ಹಿಂಗೆಲ್ಲ ಯಾಕೆ ಮಾಡ್ತೀರಾ, ಅವಳಿಗೆ ಮಾಡಬೇಡಿ ಅಂತ ನಾನು ಹೇಳಿದರೆ ನೀನು ನನ್ನ ಮೇಲೇ ಹೆಂಗೆ ಮಾತಾಡ್ತೀಯಾ ಮಾನ್ಸ ನೀನು? ಅಕ್ಕ, ನಂಗೆ ನಿನ್ನೆನೇ ಅನುಮಾನ ಬಂತು. ನೀವು ಬಂದು ಯಾವಾಗ ನನಗೆ ಎಲ್ಲ ನೀನು ಯಾಕೆ ಮಾಡ್ತೀಯಾ ಹಂಗೆ ಹಿಂಗೆ, ಅವ್ರ ಕೈಗಳಿಲ್ಲ ಎಲ್ಲ, ನೀನು ಯಾಕೆ ಒಬ್ಬಳೇ ಬಡ್ದಾಡ್ತೀಯಾ, ಬಿಡು ಅವ್ರು ಮಾಡ್ಕೊಂಡ್ಲಿ ಅಂತೆಲ್ಲ ನೀವು ಹೇಳಿದಾಗೆ ನನಗೆ ಅನುಮಾನ ಬಂತು. ಅದಕ್ಕೆ ನಾನು ಏನೂ ಮಾತಾಡಿಲ್ಲ ನಿಮ್ಮ ಹತ್ರ. ಹೋಗ್ಲಿ ಬಿಡಿ, ನನ್ನ ಅತ್ತೆಯವ್ರಿಗೂ ವಯಸ್ಸಾಯ್ತಾ ಬಂತಲ್ಲ, ಇವಾಗ ನಮ್ಮ ಸೊಸೆಗಳಾಗಿ ನಮ್ಮ ಕರ್ತವ್ಯ ನಾವು ಮಾಡ್ಕೊಂಡು ಹೋಗಬೇಕು ಅಂತೆಲ್ಲ ನಾನು ಹೇಳಿದ್ದೀನಿ. ಅದನ್ನ ಹೋಗ್ಬಿಟ್ಟು ನೀವು ಹಿಂಗೆಲ್ಲ ತಿರ್ಚಿ ನುರ್ಚಿ ನೀವೆಲ್ಲ ನನ್ನ ಮೇಲೇ ಎತ್ತಾಕಿ ಹೇಳಿದ್ದೀರಲ್ಲ. ಏನಕ್ಕ ನೀವು? ಮಗುನು ಚುಟ್ತೀರಾ, ತೊಟ್ಲೂ ತೂಗ್ತೀರಾ, ಇದೆಲ್ಲ ಮಾಡಿ ನಿಮ್ಗೆ ಏನಕ್ಕ? ನೀವು ಒಳ್ಳೆಯವ್ರು ಅನ್ಸ್ಕೊಬೇಕಂದ್ರೆ ನಿಮ್ಮ ಒಳ್ಳೆತನದಿಂದ ಒಳ್ಳೆಯವರಾಗಿ ಇನ್ನೊಬ್ಬರನ್ನ ಕೆಟ್ಟವ್ರನ್ನಾಗಿ ತೋರಿಸಿ ನೀವು ಒಳ್ಳೆಯವರಾಗಕ್ಕೆ ಹೋಗಬೇಡಿ ಅಕ್ಕ. ಏಯ್ ಸಾಕು, ಮುಚ್ಚೆ ಬಾಯಿ. ನಿನ್ನ ಬಂಡವಾಳ ಏನು ನನಗೆ ಗೊತ್ತಿಲ್ಲ. ಅವಳನ್ನೇನು ನೀನು ಅಂತ ಇರೋದು? ನೀನೇನು ಅಂತ ನಂಗೆ ಚೆನ್ನಾಗೇ ಗೊತ್ತು. ನೀನೆಲ್ಲ ಅಂದಿರ್ತೀಯ, ನೀನೆಂತ ಕಮ್ಮಿ ಆದವಳೇನಲ್ಲ ನೀನು. ಯಾಕತ್ತೆ ಮಾಡದೇ ಇರೋದು ತಪ್ಪನ್ನು ನಾನು ಯಾಕೆ ನನ್ನ ತಲೆ ಮೇಲೆ ಹಾಕೋಬೇಕು? ಇನ್ನು ಅವ್ರು ಬಂದು ನನ್ನ ಹತ್ರ ಏನು ಹೇಳಿದ್ರು ಅಂದರೆ, ಯಾಕೆ ನೀನು ಮಾಡ್ತೀಯಾ ಅವ್ರಿಗೇನು ಮಾಡ್ಕೊಳ್ಳೋಕ್ಕೆ? ಅವಳು ಪ್ರೆಗ್ನೆಂಟ್ ಅಂದಮೇಲೆ ನೆಪ ಹೇಳ್ಕೊಂಡೆಲ್ಲ ನಿನ್ನ ಕೈಯಲ್ಲೇ ಮಾಡಿಸ್ತಾಳೆ, ನೀನೇನು ಅವ್ರಿಗೆಲ್ಲ ಮಾಡೋಕ್ಕೆ ಕೆಲಸದವಳ? ಯಾಕೆ ಮಾಡ್ತೀಯಾ ನೋಡು, ನಾನು ಏನಾದರೂ ಮಾಡ್ತೀನ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಲು. ನಾನು ಒಳ್ಳೆಯ ರೀತಿಯಿಂದ ಹೋಗ್ಲಿ ಬಿಡಿ ಅಂತ ನಾನು ಹೇಳಿದರೆ ಎಲ್ಲ ನನ್ನ ಮೇಲೆ ಬರ್ತಾ ಇರೋದು ನೋಡಿ ಇದು. ಏ ಮಾನ್ಸ, ಏನು ಅವಳು ಇವಳು ಅಂತ ಮಾತಾಡ್ತಾ ಇದೀಯ ನನಗೆ? ಚಿಕ್ಕವಳು ಥರ ಇರೋದು ಕಲಿ ನೀನು. ದೊಡ್ಡವರು ಚಿಕ್ಕವರು ಅನ್ನೋದು ಏನು ಇಲ್ವಾ ನಿನಗೆ? ಇದೇ ಸಂಸ್ಕೃತಿನ ನೀನು ಕಲ್ಕೊಂಡು ಬಂದಿರೋದು? ಇದೇ ನಿಮ್ಮ ಅಪ್ಪ ಅಮ್ಮ ನಿನ್ಗೆ ಹೇಳ್ಕೊಟ್ಟಿರೋದು? ಅಕ್ಕ, ನೀವು ನನ್ನ ಬಗ್ಗೆ ಮಾತಾಡಿ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ, ಆಯ್ತಾ? ಮಾಡೋದೆಲ್ಲ ಮಾಡಿಬಿಟ್ಟು ಎಲ್ಲ ನನ್ನ ತಲೆ ಮೇಲೆ ಹಾಕಿ ಇವಾಗ ನನ್ನ ಮೇಲೆ ದಬಾಯಿಸ್ತಾ ಇದ್ದೀರಾ? ನಾನೇನು ಮಾಡಿದ್ದೀನಿ? ನೀನು ಏನೇನು ಹೇಳಿದೀಯೋ ಅದನ್ನೆಲ್ಲ ಬಂದು ರಾಣಿ ಹತ್ರ ಹೇಳಿದ್ದೀನಿ. ಅದು ಏನು ತಪ್ಪು ಇವಾಗ? ಅದು ಅಲ್ಲದೆ ಪಾಪ ಹುಡುಗಿಗೆ ಹಂಗೆ ಏನಕ್ಕೆಲ್ಲ ಕಾಟ ಕೊಡ್ತೀರಾ, ಹಂಗೆಲ್ಲ ಮಾಡಬೇಡಿ ಅಂತೇಳಿ ನಾನು ಹೇಳಕ್ಕೆ ಹೋದರೆ, ಅದೇನೋ ನಿನಗೆ ಒಳ್ಳೇದು ಮಾಡೋಕ್ಕೆ ಹೋದರೆ ಇವಾಗ ನೋಡಿ ನನಗೆ ಬಂದು ಹೆಂಗೆ ಮಾತಾಡ್ತೀಯ? ಅಯ್ಯೋ ನಿನ್ನ ಅವರೆಲ್ಲ ಹೇಳ್ತಾ ಇರೋದೇನು ಸುಳ್ಳಲ್ಲ ಬಿಡು, ನೀನು ಸರಿಯಾಗಿದೆಯಾ ನೀನು? ಏನೋ ಅಯ್ಯೋ ಪಾಪ ಅಂದರೆ ನಮಗೆ ಬಂದ್ಬಿಡುತ್ತೆ. ಅಕ್ಕ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನನಗೆ ನಿಮ್ಗಳು ಯಾವ್ದು ಸಿಂಪತಿ ಗಿಟ್ಟಿಸ್ಕೋಬೇಕನ್ನೋದು ನನಗೇನೂ ಇಲ್ಲ. ನಿಮ್ಗಳ ಕರುಣೆ ನನ್ನ ಮೇಲೆ ಬೇಕು ಅನ್ನೋದು ಏನೂ ಇಲ್ಲ. ನೀವು ಯಾರು ನನ್ನ ಬಗ್ಗೆ ಕರುಣೆ ತೋರ್ಸೋಕ್ಕೆ ಹೋಗಬೇಡಿ. ಪರವಾಗಿಲ್ಲ, ನಾನೇನು ಅಂತ ನನ್ನ ಗಂಡನಿಗೆ ಗೊತ್ತಿದೆ. ಅಷ್ಟು ಸಾಕು. ನಾನು ನಿಮ್ಗೆಲ್ಲರಿಗೂ ನಾನು ಒಳ್ಳೆಯವಳಾಗಿರ್ಬೇಕಂತ ನನಗೇನೂ ಇಲ್ಲ. ಅದು ನನ್ನ ಒಳ್ಳೆತನ ಏನಕ್ಕೆ ಅಂತಂದರೆ, ನನ್ನ ಕರ್ತವ್ಯ ನಾನು ನಿಮ್ಮ ಮನೇಲಿ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಒಂದಕ್ಕೋಸ್ಕರ ನಾನು ಸುಮ್ಮನೆ ಇರ್ತೀನಿ. ಬಿಟ್ಟರೆ ನೀವೆಲ್ಲ ಹೆಂಗಂದರೆ ಹಂಗೆ ನನ್ನನ್ನು ಒಳ್ಳೆತನದನ್ನು ಯೂಸ್ ಮಾಡಿಕೊಂಡು ನನ್ನ ಮೇಲೇ ನೀವು ಹಿಂಗೆಲ್ಲ ದರ್ಪ ತೋರ್ಸಕ್ಕೆ ಬರಲಿ ಅಂತಲ್ಲ.
ನಾನು ಇಷ್ಟು ದಿವಸ ಹೋಗ್ಲಿ ಬಿಡು ದೊಡ್ಡವರು ನಾವು ಹಿಂಗೆಲ್ಲ ಮಾತಾಡಬಾರ್ದು, ಎಷ್ಟೇ ಆಗಲಿ ನಾವು ಚಿಕ್ಕವರು, ಅವ್ರು ಹೇಳ್ದಂಗೆ ಕೇಳೋಣ ಅಂತೇಳಿ ಪ್ರತಿಯೊಂದು ಅತ್ತೆ ಅವರು ಮಾತಾಡೋದ್ರಿಂದ ಹಿಡಿದು ರಾಣಿ ಅಕ್ಕ ಹೆಂಗಂದ್ರೆ ಹೆಂಗೆ ಅದು ಮಾಡು ಇದು ಮಾಡು ಅಂತ ಎಲ್ಲದಕ್ಕೂ ನಾನು ಇರಲಿ ಅಂತೇಳಿ ತಲೆ ಬಾಗ್ಬಿಟ್ಟು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಇನ್ನು ಮೇಲೆ ತೋರಿಸ್ತೀನಿ ನಾನು ಏನು ಅಂತ. ಏನು ನಿಮ್ಗಳೆಲ್ಲ ಏನು ತಿಳ್ಕೊಂಡಿದ್ದೀರಾ ನೀವು? ಮುಚ್ಚೆ ಸಾಕು ಬಾಯಿ, ಇನ್ನೊಂದು ಮಾತಾಡಿದ್ರೆ ಕುತ್ಕೆ ಹಿಡ್ಕೊಂಡು ಹೊರಗಡೆ ಆಚೆ ದೂಕ್ಬಿಡ್ತೀನಿ ನಿನ್ನನ್ನು. ಹೋಗಿ ನಿನ್ನ ಗಂಟು ಮೂಟೆ ಎತ್ಕೊಂಡು ಹೋಗಿ ಈ ಮನೆ ಬಿಟ್ಟು ಹೋಗ್ತಾ ಇರೋ. ನಿನಗೆ ನಿನ್ನ ಗಂಡನಿಗೆ ಇಲ್ಲಿ ಯಾವ ಸೀಟು ಇಲ್ಲ, ಓದ್ತಾ ಇರ್ರೆ. ಅತ್ತೆ ಸಾಕು ಸುಮ್ಮನೆ ಇರಿ. ನಾನು ನೋಡ್ತಾ ಇದ್ದೀನಿ ಬಂದಿದ್ದ ದಿವಸದಿಂದ ಏನನ್ನ ಹೋಗ್ಲಿ ಬಿಡು, ಇವತ್ತು ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ಅಂತೇಳಿ ನಾನು ಸುಮ್ಮನೆ ಇದ್ದಷ್ಟು ಇದೆಲ್ಲ ನೀವು ಅತಿರೇಕಕ್ಕೆ ಹೋಗ್ತಾ ಇದ್ದೀರಾ. ನಾನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಅಂತ? ನೀವು ಹೆಂಗೆ ಈ ಮನೆ ಸೊಸೆಯಾಗಿ ಬಂದಿದ್ದೀರೋ ಹಂಗೆ ನಾನು ಈ ಮನೆ ಸೊಸೆಯಾಗಿ ಬಂದಿದ್ದೀನಿ. ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಇದೆ, ನನ್ನ ಗಂಡನಿಗೂ ಇದೆ ಈ ಮನೇಲಿ ಇರೋದಕ್ಕೆ. ಈ ಮನೆಯಿಂದ ನಮ್ಮನ್ನು ಹೊರಗೆ ಹಾಕಕ್ಕೆ ನೀವು ಯಾರೂ ಅಲ್ಲ. ಶರತಾ, ಏನೋ ಇದನ್ನೆಲ್ಲ ನೋಡ್ಕೊಂಡು ನಿಂತಿದ್ಯಾ? ಓಹೋ, ನಿನ್ನ ಕೈಲಿ ಮಾತಾಡೋಕ್ಕಾಗಲ್ಲ ಅಂತೇಳಿ ನೀನು ಹೇಳ್ತೀನಿ ಚೂ ಬಿಟ್ಟಿದ್ಯಾ? ನನ್ನ ಕೈಲಂತೂ ನಮ್ಮಮ್ಮನ ಬಗ್ಸೋಕ್ಕಾಗಿಲ್ಲ, ಇವಳಾದ್ರೂ ಬಗ್ಸ್ಲಿ ಅಂತೇಳಿ ಅವಳನ್ನ ಚೂ ಬಿಟ್ಟಿದ್ಯೇನೋ? ಅಯ್ಯೋ ನಾನು ಯಾಕಮ್ಮ ಹೇಳಲಿ? ನೀನು ಮಾಡಿರೋದನ್ನ ಅವಳು ಅಂತ ಇರೋದು ನಾನು ಯಾಕೆ ಹೇಳ್ಕೊಡ್ಬೇಕು? ಅಷ್ಟಕ್ಕೂ ನನ್ನ ಮಾತಿಗೆ ಎಲ್ಲಿ ತಾನೇ ನೀವು ಯಾರು ಬೆಲೆ ಕೊಡ್ತೀರಾ? ನೀವೇನಾದರೂ ಮಾಡ್ಕೊಳ್ರಿ. ಕೇಳ್ತಾ ಇದ್ರೆ ನೋಡು ಹೆಂಗೆ ಹೋಗ್ತಾ ಇದ್ದೇನೆ, ಹೆಂಗೆ ಜಾರ್ಕೊಂಡ್ಬಿಟ್ನು. ಅಯ್ಯೋ ಏನಮ್ಮ ಏನಿದು ಗಲಾಟೆ ಯಾವಾಗೂ? ಏನು ಏನು ನಡೀತಾ ಇದೆ ಅಂತ ಇಲ್ಲಿ? ಅಯ್ಯೋ ಎಲ್ಲ ನಮ್ಮ ಕರ್ಮನಮ್ಮ, ನಮ್ಮ ಕರ್ಮ. ರಾಣಿ, ನಿನ್ನೆ ನಿಮ್ಮ ಅತ್ತಿಗೆ ಬಂದ್ಬಿಟ್ಟು ನಿನ್ನ ಹತ್ರ ಇವಳು ಮಾನಸಿ ಏನೇನು ಹೇಳಿದಾಳೆ ಅಂತೆಲ್ಲ ಹೇಳಿದಾಳೆ ತಾನೆ. ಅದನ್ನು ನಾನು ಕೇಳೋಕೆ ಹೋದ್ರೆ ನೋಡು ಏನು ಹೇಳಿರೋದನ್ನ ಎಲ್ಲ ಅವಳದ್ದೇ ರೈಟು ಅಂತ ನಂಗೆ ಹೆಂಗೆ ಮಾತಾಡ್ತಾಳೆ ಇವಳು. ಹ್ಞೂನಮ್ಮ, ನಾನು ಕೇಳಿಸ್ಕೊಂಡೆ ಎಲ್ಲನೂ. ನಾನು ಕೇಳಿಸ್ಕೊಂಡೆ ರೂಮಿಂದ ಹೊರಗಡೆ ಬರ್ತಾ ಇರೋದು. ಏನು ಮನ್ಸ, ಏನು ನೀನು ಏನು ಅನ್ಕೊಂಡಿದೀಯ ನೀನು? ನಾನು ಯಾವಾಗ ನಿನಗೆಲ್ಲ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ನಾನೇ ನಿನ್ಗೆ ಆರ್ಡರ್ ಮಾಡಿದ್ದೀನಿ? ನೀನು ನಿಂಗೆ ಯಾವ ಕೆಲಸ ಮಾಡಿಕೊಟ್ಟಿದೀಯ? ಬಾಯಿ ಇದೆ ಅಂತ ಎಲ್ಲರ ಹತ್ರನೂ ನಮ್ಮಮ್ಮನ ಬಗ್ಗೆ ಏನಾದರೂ ಹೇಳ್ಕೊಂಬಂದ್ಬಿಡ್ತೀಯ ನೀನು? ಅಷ್ಟಕ್ಕೂ ಇವಾಗ ನಾನು ಬಂದ ದಿವಸದಿಂದ ನೋಡ್ತಾನೇ ಇದ್ದೀನಿ. ನಿನ್ನ ಕೆಲಸ ನೀನು ಮಾಡಿಕೊಂಡು ನಿಂದೆಲ್ಲ ನೀನು ಇಟ್ಕೊಂಡ್ಬಿಟ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡಬೇಕು? ಯಾರು ಮಾಡ್ತಾರೆ ಎಲ್ಲ ಕೆಲಸನೂ? ಒಂದು ಅಡುಗೆ ಮಾಡೋಕ್ಕೆ ಬರೋದಿಲ್ಲ, ಒಂದು ಪಾತ್ರೆ ತೊಳೆಯೋದು ನೆಟ್ಟಗೆ ಬರೋದಿಲ್ಲ, ಒಂದು ಬಟ್ಟೆ ಒಗೆಯಲ್ಲ. ಏನು ಕೆಲಸ ಮಾಡ್ತೀಯ? ನಿನ್ನ ಬಟ್ಟೆಗಳು ನೀನು ತಿಂದಿರೋ ಪಾತ್ರೆಗಳು ತೊಳ್ಕೊಂಡು ಇಟ್ಕೊಂಡ್ಬಿಟ್ರೆ ಆಗೋಯ್ತಾ? ಏನು ಮಾಡ್ತೀಯ ನೀನು? ಏನಕ್ಕ ಏನೋ ಅಡುಗೆ ಮಾಡೋಕ್ಕೆ ಬರಲ್ವಾ? ದಿನ ಅಡುಗೆ ಮಾಡಿ ಆಗ್ತಾ ಇರೋದು ಇನ್ಯಾರು ಮಾಡಾಕ್ತಾ ಇದ್ದಾರೆ ಈ ಮನೇಲಿ? ಏನು ನಾನು ಮಾತಾಡಬಾರ್ದು, ಏನೋ ಬಿಡು, ಏನೋ ದೊಡ್ಡವರು ಅಂತ ನಾನು ನೋಡ್ತಾ ಇದ್ರೆ ನಿಮ್ಗೆ ಅದೆಲ್ಲ ಜಾಸ್ತಿ ಆಗಿ ಕಾಣಿಸ್ತಾ ಇದೆ ಎಲ್ಲನೂ. ಇವಾಗ ಮಾತಾಡ್ದು ಬಿಟ್ಟಿರೋದು ಯಾವುದು? ನಾನು ಮಲ್ಕೊಂಡಲ್ಲೆಲ್ಲ ಕೇಳಿಸ್ಕೊಂಡೇ ಬಂದಿರೋದು ಇಲ್ಲಿಗೆ. ಏನು ಮಾತಾಡ್ತೀಯ? ಏನು ದೊಡ್ಡವರು ಚಿಕ್ಕವರು ಅನ್ನೋದು ಏನಿಲ್ವಾ? ನಮ್ಮಮ್ಮನ ಹೆಂಗಂದ್ರೆ ಹೆಂಗೆ ಮಾತಾಡ್ತೀಯ ನೀನು? ಅಕ್ಕ, ದೊಡ್ಡವರನ್ನ ಮರ್ಯಾದೆ ನಾವು ಕೊಡ್ತೀವಿ, ಯಾವುದನ್ನು ಅವ್ರು ಇಟ್ಕೊಬೇಕು. ಏನೋ ದೊಡ್ಡವರು ನಾವು ಮಾಡಿದ್ದೇ ರೈಟು ಅಂತೇಳಿ ಎಲ್ಲನೂ ಚಿಕ್ಕವ್ರ ಮೇಲೆ ದೌರ್ಜನ್ಯ ಮಾಡಕ್ಕೆ ಬಂದರೆ ಇಲ್ಲಿ ಯಾರೂ ಸುಮ್ಮನೆ ಇರೋದಿಲ್ಲ ಅಕ್ಕ. ಅದು ನಿಮಗೂ ಅನ್ವಯಿಸುತ್ತೆ. ನೀನೇನು ನನಗೆ ಹೇಳೋದು? ಏನು ನನಗೆ ಅನ್ವಯಿಸೋದು? ನಾನೇ ನಿನ್ನ ಮನೇಲಿ ಬಂದಿಲ್ಲ, ನಿನ್ನ ಅನ್ನ ಬಟ್ಟೆ ನನಗೇನು ನೀನು ಹಾಕಿಲ್ಲ. ಏನು ನೀನು ಬಿಟ್ಟರೆ ಜಾಸ್ತಿ ಮಾತಾಡ್ತಿದೀಯ ನೀನು. ತೆಗೆದು ಒಂದು ಕೊಟ್ಟ ಅಂದರೆ ಬಾಯಲ್ಲಿಲ್ಲ ಹಲ್ಲೆಲ್ಲ ಉದುರು ಬಿಡುತ್ತೆ ಅಷ್ಟೇ. ನಿಮ್ಮ ಕೈ ಅಷ್ಟು ಉದ್ದ ಇದೆಯಾ? ನನ್ಗೆ ಹೊಡೆದ್ಬಿಟ್ಟು ನನ್ನ ಬಾಯಲ್ಲಿ ಹಲ್ಲೆಲ್ಲ ಬೀಳಿಸೋ ಅಷ್ಟು. ಬನ್ನಿ ನೋಡೋಣ ಅದು ಹೆಂಗೆ ಕೈ ಮಾಡ್ತೀರಾ, ನಾನು ನೋಡೇ ಬಿಡ್ತೀನಿ ಇವತ್ತು. ಈ ಬೆದರಿಕೆಗಳೆಲ್ಲ ನಿಮ್ಮ ಗಂಡನ ಹತ್ರ ಇಟ್ಕೊಳ್ರಿ, ನನ್ನ ಹತ್ರ ಅಲ್ಲ ಆಯ್ತಾ? ಎಷ್ಟರಲ್ಲಿರಬೇಕು ಅಷ್ಟರಲ್ಲಿದ್ದರೆ ಈ ಮಾನಸ ಕರೆಕ್ಟಾಗಿರ್ತಾಳೆ. ಹೆಚ್ಚಿಗೆ ಏನಾದರೂ ಆಟ ಆಡಕ್ಕೆ ಬಂದರೆ ನಂದು ಇನ್ನೊಂದು ಮುಖ ನೋಡ್ತೀರಾ ನೀವೆಲ್ಲರೂ, ಹುಷಾರಿರ್ರಿ. ಯಾವುದೇ ನಿಂದು ಇನ್ನೊಂದು ಮುಖ? ತೋರ್ಸೆ ಹೇಳ್ತೀನಿ, ನಾನು ನೋಡೇ ಬಿಡ್ತೀನಿ ಇನ್ನೊಂದು ಮುಖ ಯಾವುದು ಅಂತ. ಏನು ಇನ್ನೊಂದು ಮುಖ ಇನ್ನು ಮುಂದೆ ನೋಡ್ತೀರಾ ಬಿಡಿ. ಅತ್ತೆ, ಇನ್ನು ಮುಂದೆ ನೋಡ್ತೀರಾ ನಾನು ಏನು ಮಾಂಸ ಏನು ಅಂತ ಎಲ್ಲರಿಗೂ ತೋರಿಸ್ತೀನಿ. ನೇತ್ರಕ್ಕ, ನಿಮ್ಮನ್ನು ನಾನು ಏನೋ ಅಂದ್ಕೊಂಡಿದ್ದೆ. ಪರವಾಗಿಲ್ಲ ಅಕ್ಕ, ನೀವು ಚೆನ್ನಾಗಿ ಮನೆ ಹಾಳು ಕೆಲಸನ ತುಂಬ ಚೆನ್ನಾಗಿ ಮಾಡ್ತೀರಾ. ಇನ್ನೆಲ್ಲ ನಿಮ್ಗಳ ಬುದ್ಧಿಗಳೆಲ್ಲ ನನಗೂ ಗೊತ್ತಾಯ್ತಲ್ಲ, ಯಾರ ಜೊತೆ ಹೆಂಗಿರ್ಬೇಕಂತ ನಮಗೂ ಬುದ್ಧಿ ಬಂತು ಬಿಡಿ. ಇನ್ನು ಮೇಲೆ ಇರ್ತೀನಿ. ಎಲ್ಲರೂ ಇನ್ಮೇಲೆ ತಗೊಳಕ್ಕೆ ರೆಡಿ ಆಗಿರ್ರಿ ಒಬ್ಬೊಬ್ಬರು. ನೋಡಮ್ಮ, ನಿನ್ನ ಸೊಸೆಗೆ ಎಷ್ಟು ಕೊಬ್ಬು ಮೈಯೆಲ್ಲ ತುಂಬಿಕೊಂಡ ದುರಂಕಾರ ಅಂತ. ನೋಡು, ದೊಡ್ಡವರು ಚಿಕ್ಕವರು ಅಂದಿರ ಹೆಂಗೆ ಮಾತಾಡ್ತಾ ಇದ್ದಾಳೆ. ನನಗೋಗ್ಲಿ, ಅತ್ತಿಗೆ ನೋಡಿ ಹೆಂಗೆ ಮಾತಾಡ್ತಾಳೆ ಅವಳು. ಅಯ್ಯೋ ಬಿಡಮ್ಮ ರಾಣಿ, ಅವರವರು ಕೆಟಗರಿನ ಅವ್ರನ್ನ ತೋರಿಸ್ಕೊಡ್ತಾರೆ. ಅವರು ಆ ಥರ ಸ್ಲಮ್ ಲೆವೆಲಿಂದ ಬಂದಿರ್ತಾರಲ್ಲ, ಇನ್ನು ಅವ್ರು ಸ್ಲಮ್ ಥರನೇ ಆಡೋದು. ಅವೆಲ್ಲಾದ್ರೂ ಒಳ್ಳೆ ಫ್ಯಾಮ್ಲಿಯಿಂದ, ಡಿಗ್ನಿಫೈಡ್ ಫ್ಯಾಮ್ಲಿಯಿಂದ, ನಮ್ಮಂಥ ಫ್ಯಾಮ್ಲಿಯಿಂದ ಬಂದಿದ್ರೆ ಅವಳೇನಕ್ಕೆ ಹಿಂಗೆ ಮಾಡ್ತಾಯಿದ್ಲು? ಅದು ಸರಿ ಬಿಡಿ, ಅದಕ್ಕೆ ನೀವು ಹೇಳ್ತಾ ಇರೋದು 100% ಕರೆಕ್ಟ್. ಅಲ್ಲ, ಇವಳು ಬಂದು ದಿವಸದಿಂದನೂ ಬಾಲ ಮುದುಡ್ಕೊಂಡಿರೋ ಬೆಕ್ಕು ಥರ ಇದ್ಲು. ಅದು ನೋಡು ಇವಾಗ ಏನು ಅದು ಏನು ಮಾತಾಡ್ತಾಳೆ. ಒಬ್ಬ ಹಂಗೇನಮ್ಮ, ನಿಮ್ಗಳ ಸಲಿಗೆ ಹೆಚ್ಚಾಗಿ ಅವಳು ಹಿಂಗೆ ಮಾಡ್ತಾ ಇರೋದು. ಅದು ಅಪ್ಪನೂ ಮತ್ತು ನನ್ನ ತಮ್ಮ ಇದ್ದಾರಲ್ಲ, ಇಬ್ಬರೂ ಸಲಿಗೆ ಕೊಟ್ಟು ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಇವಳು ಇಷ್ಟು ಮೆರಿತಾ ಇರೋದು. ಅದೇನೋ ಗಾದೆ ಮಾತು ಹೇಳ್ತಾರಲ್ಲ, ಸಲಿಗೆ ಕೊಟ್ಟು ನಾಯಿ ಮೂಸ್ ನೋಡಿತ್ತಂತೆ, ಹಂಗೆ ಮೂಸ್ ನೋಡ್ತಾ ಇರೋದು ನಿಮ್ಮನ್ನೆಲ್ಲ. ಸಂಗೆ
ಸ್ವಲ್ಪ ಎಮ್ಮಿಗೆ ನೀರಿಟ್ಟು ಬರ್ತೀನಿ, ಸ್ವಲ್ಪ ಹುಲ್ಲು ಹಾಕಿ ನೀರಿಟ್ಟು ಬರ್ತೀನಿ. ಚಾ ಮಾಡಂಗೆ ಸ್ವಲ್ಪ ಯಾಕೆ ತಿಳಿದೆ ದಿಮ್ಮನ ಕುಂತ ಸ್ವಲ್ಪ ಚಾ ಮಾಡಿ. ಅತ್ತೆ ನೀನು ಮಾವಗಾದ್ರೆ 20 ಸರಿ ಚಾ ಕುಡಿತೀಗ ಅಂತೀಗಲ್ಲ, ನೀನು ಮುಂಜಾನೆ ಎಷ್ಟನೇ ಸರಿ ಚಾ ಕುಡಿತಾರದ? ನಾನೇನು ಚಾ ಪುಡಿ ಸಕ್ರೆ ಓದ್ತದ ಅಂತ ಹೇಳಕ್ ಕುಂತಿಲ್ಲ. ನಿಮ್ಗ ವಯಸ್ಸು ಬರ್ಬರ್ತ ಹೋಗುತ್ತದೆ, ಬರಕ್ ಕುಂತಿಲ್ಲ ವಯಸ್ಸು. ಸ್ವಲ್ಪ ಚಾ ಕುಡಿಯೋದು ಕಮ್ಮಿ ಮಾಡು. ಅವಾಗ ಮುಂಜಾನೆದ್ದು ಇದು 2ನೇ ಸರಿ 3ನೇ ಸರಿ ನೀನು ಕುಡಿತಿರೋದು. ನಾನೇನು ಮಾಡ್ಕೊಡೋದಕ್ಕೆ ನಾನು ಕುಂತಿಲ್ಲ. ಮತ್ತು ನೀನು ಹಂಗೆ ತಿಳ್ಕೊಬೇಡ. ಅಬ್ಬಬ್ಬ ಮಾವು ಅಂದದ್ದಕ್ಕೆ ಬಂದ್ಬಿಟ್ಟೆ ಸೊಸಿ ಯಾವಾಗ ಕೇಳಕ್ಕ? ಅಯ್ಯವ್ವ ನಾನೇನು ಸುಮ್ಮನೆ ಕುಡಿಯಲ್ಲ. ನಿಮ್ಮ ಮಾವು ನಂಗೆ 20 ಸರಿ ಇವತ್ತು ಯಾಕೆ ತಲಿ ಹೊಡ್ಯಾಕ ಕುಂತದ, ಅದಕ್ಕೆ ಕುಡಿಯಕ್ಕೆ ಕುಂತಿದ್ದು ನೋಡು. ಹೌದು, ಈ ಹುಡುಗಿ ಎಲ್ಲೋಗಿದೆ ನೀವ್ಯವ್ವ ಕಾಣವಲ್ದು? ಅವಾಗ ನಾನು ಅಲ್ಲಿ ಕುಂತೀನಿ ಒಂದೇ ಸವನೆ ಬಾ ಎಮ್ಮೆ ಹೋದ್ರೆ ಕುಂತದ, ನೀರು ಕುಡಿಸು ಬಾ ಅಜ್ಜಿ, ಹೋಗಂಬ ಹಿಂಗೆ ಅಮ್ಮ ಅಂತ ಅನ್ನೋ ಕುಂತಿತ್ತು. ನೋಡಿದ್ರೆ ಎಲ್ಲೇ ಹೋಗ್ಯಾಳವ. ಆ ಹುಡುಗಿ ಇಲ್ಲೇ ಹೊರಗಿದ್ರು, ಅವ್ರು ಅಲ್ಲೇ ಕುಂತಿದ್ರು. ನನಗೆ ಬಂದು ಹಚ್ಚಿಬಿಟ್ಟಿದ್ಲು ಅಡಿಗೆ ಮನೆಗೆ ಬಂದು. ಅತ್ತಿ ನಾನು ಎಮ್ಮಿಗೆ ನೀರಿಡಬೇಕು, ಎಮ್ಮಿಗೆ ಹಾಲು ಕರಿಬೇಕು, ಎಮ್ಮಿಗೆ ಹುಲ್ಲು ಹಾಕ್ಬೇಕು ಅಂತೆಲ್ಲ ಅನ್ನೋ ಕುಂತಿದ್ಲು. ಮತ್ತು ಆ ಹುಡುಗಿನ ಪಾಪ ಅಲ್ಲಿ ಅವ್ರ ಊರಾಗ ಮತ್ತೆ ದಿನ ಸಾಲಿಗೆ ಹೋಗ್ತಾವ, ಮನೆಗೆ ಬರ್ತಾವ. ಎಮ್ಮಿ ಆಕಳ ಅವ್ರು ಏನು ನೋಡಿಲ್ಲ. ಅದಕ್ಕೆ ಏನ ಅಂತದನ ಹೋಗ್ರಿ ಅತ್ತಿ, ಆ ಹುಡುಗಿನ ಕರ್ಕೊಂಡು ಮುಂಜಾನಿದ್ದಾಗ ಕೇಳಕ್ ಕುಂತಿತ್ತ. ಆ ಹುಡುಗಿ ಕರ್ಕೊಂಡು ಹೋಗ್ರಿ, ಮತ್ತೆ ಅಲ್ಲೇ ಹೊರಗಿರ್ಬೇಕು ನೋಡ್ರಿ, ಕೂಗ್ರಿ ಬರ್ತಾ. ಆಯ್ತು ಹೇಳವ, ಅಲ್ಲೆಲ್ಲ ಹೊರಗದವನ ಹಂಗೆ ಕರ್ಕೊಂಡು ಹಾಕಿ ಬರ್ತೀವಿ. ಮತ್ತು ಅಡಿಗೆ ಏನು ಮಾಡಿಗಿ? ಅತ್ತಿ ಏನು ಮಾಡಿಲ್ಲ, ಮುಂದೆಲೆ ಸ್ವಲ್ಪ ಉಪ್ಪಿಟ್ಟೆಲ್ಲ ತಿಂದಿವಲ್ಲ, ಇನ್ನು ಅವು ಮುಸಿರು ಹಂಗೆ ಅದಾವ. ತೊಳೆದು ಬ್ಯಾಳೆ ಕುದಿಯಕ್ಕೆ ಇಟ್ಟೀನಿ. ಬ್ಯಾಳೆ ಕುದ್ದಾದ್ಮೇಲೆ ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ಹೀರೆಕಾಯಿ ಅದಾವ, ಹೀರೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿಬಿಡ್ತೀನಿ. ಅಯ್ಯ ಹೌದನ? ನಾವು ಆಕಿ ಪಾರಕ್ಕವರು ತೊಂಡಿಕಾಯಿ ಕೊಟ್ಟಿದ್ರ ನಿನ್ನೆ, ಅವಲ್ಲಿ ಗುಣಿಯದಾಗ ಹಾಕಿ ಇಟ್ಟಿದ್ದೆ ನೋಡು, ಇದ್ರಾಗ ಹಾಕಿ ಪುಟ್ಟ್ಯಾಗ ಹಾಕಿ ತೊಳೆದು ಪಲ್ಯ ಮಾಡಿಬಿಡವು. ಒಂದು ಹಂಗೆ ಇಟ್ಟು ಒಂಥರ ಬತ್ತಿದಂಗೆ ಆಗಿಬಿಡ್ತಾವ. ಅದೊಂದು ಹೀರೆಕಾಯಿ ಪಲ್ಯ ಇರಲಿ, ಇದೊಂದು ತೊಂಡಿಕಾಯಿ ಪಲ್ಯ ಮಾಡಿಬಿಡು. ಅಯ್ಯ ಅತ್ತೆ ನಾಳೆ ಆಗ್ತದ ಬಿಡು, ಇವಾಗ ಹೀರೆಕಾಯಿ ಇತ್ತಲ್ಲ ತೊಂಡಿಕಾಯಿ ಮತ್ತದಕ್ಕೆ. ಅಯ್ಯ ಮಾಡ ಮಾವೆಲ್ಲ ಬಾಡಿದಂಗೆ ಆತವ. ಅದ್ರಾಗ ನಿಮ್ಮ ಮಾವಗ ಭಾರಿ ಇಷ್ಟ ತೊಂಡಿಕಾಯಿ ಅಂದ್ರೆ, ತಿಂತಾನ, ಮಾಡಿಬಿಡು ಹಂಗೆ. ಆಯ್ತು ಆಗತ್ತೆ ಮಾಡಿಬಿಡ್ತೀನಿ. ನಾನು ಒಳಗೆ ಕೆಲಸ ತಗೊಳ್ರಿ. ಆಯ್ತವ, ಆಯ್ತು ಮಾಡ್ಕೇವು. ಅಕ್ಕಿ ಅಲ್ಲಿ ಗಂಗವ್ವ ಎಲ್ಲೇ ಗಂಡ ಫೋನ್ ಮಾಡಿದ್ನಂತೇಳಿ ಫೋನ್ ತಗೊಂಡಲ್ಲಿ ಮಾತಾಡಕ್ಕೆ ಹೋದ್ಲು, ಬರಲೇ ಇಲ್ಲವ. ಎಲ್ಲಿಗೆ ಹೋದ್ಲ ನಕ್ಕಿ? ಇಲ್ಲ, ಅವರು ಅಣ್ಣವ್ರು ಫೋನ್ ಮಾಡಿದ್ರಂತ, ಮಾತಾಡಿ ಈ ಕಡೆ ಇದಕ್ಕೆ ಹೋದ್ಲು. ಅವರು ಪಾರಕ್ಕವರು ಸೊಸೆಯನ್ನ ಕರೆದ್ಲು, ಅಲ್ಲಿ ಮಾತಾಡ್ಸಕ್ ಹೊಂಟಿದ್ಲು, ಅಲ್ಲಿಗೆ ಹೋಗ್ಯಾರ. ಹೌದನ? ಆಯ್ತು.